ಪ್ರಧಾನಿ ಮೋದಿ ವಿಡಿಯೋ ಸಂದೇಶಕ್ಕೆ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂಸತ್ತಿನ ಹೊರಗೆ ಮನ್ ಕಿ ಬಾತ್ ಮಾಡೋದಲ್ಲ, ಸಂಸತ್ತಿನ ಸದನದಲ್ಲಿಯೇ ಹೇಳಿಕೆಯನ್ನ ನೀಡಬೇಕು. ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ. ಪ್ರಧಾನಿ ಮೋದಿ ವಿಡಿಯೋ ಸಂದೇಶಕ್ಕೆ ಖರ್ಗೆ ತಿರುಗೇಟನ್ನ ಕೊಟ್ಟಿರೋದು. ಸಂಸತ್ತಿನ ಹೊರಗೆ ಮನ್ ಕಿ ಬಾತ್ ಮಾಡೋದಲ್ಲ, ಸಂಸತ್ತಿನ ಸದನದಲ್ಲಿ ಹೇಳಿಕೆಯನ್ನು ನೀಡಬೇಕು. ನೀವು ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಬೇಕು. ತಕ್ಷಣ ಸಂಸತ್ಗೆ ಬರೋ ಮುನ್ನ ಪ್ರಧಾನರನ್ನ ವಜಾಗೊಳಿಸಿಯೇ ನೀವು ಸದನಕ್ಕೆ ಬನ್ನಿ. ಪ್ರಧಾನಿ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ. ಮೊದಲಿಗೆ ವಿದ್ಯಾರ್ಥಿಗಳ ಕ್ಷಮೆಯನ್ನ ಕೇಳಬೇಕು. ನೀವು ವಿದ್ಯಾರ್ಥಿಗಳ ಧ್ವನಿಯನ್ನ ಹತೋಟಿಗೆ ತರಲು ಲಾಠಿ ಪೆಲೆಟ್ ಗನ್ಗಳನ್ನು ಬಳಸಿದ್ದಾರೆ. ಬಳಕೆಗೆ ಆದೇಶಿಸಿದವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಿ. ಆ ನಂತರ ಶಿಕ್ಷಣ ವ್ಯವಸ್ಥೆಯ ಕುರಿತು ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಪ್ರಧಾನಿ ಮೋದಿ ಸೆಲ್ಫಿ ವಿಡಿಯೋಗೆ ಖರ್ಗೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಪ್ರಧಾನಿ ಮೋದಿ ವಿಡಿಯೋ ಸಂದೇಶಕ್ಕೆ ಖರ್ಗೆ ತಿರುಗೇಟನ್ನ ಕೊಟ್ಟಿರೋದು ಈ ರೀತಿ. ಸಂಸತ್ತಿನ ಹೊರಗೆ ನೀವು ಮನ್ ಕಿ ಬಾತ್ ಅನ್ನ ಮಾಡ್ತೀರಿ, ಸಂಸತ್ತಿನ ಹೊರಗೆ ಮಾಡೋದಲ್ಲ, ಸಂಸತ್ತಿನ ಸದನದಲ್ಲಿ ಬಂದು ಮನ್ ಕಿ ಬಾತ್ ಅನ್ನ ಮಾಡಿ. ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ ನೀವು ಸಂಸತ್ತಿಗೆ ಬನ್ನಿ. ಆ ವಿದ್ಯಾರ್ಥಿಗಳಿಗೆ ಕ್ಷಮೆಯನ್ನ ಕೇಳಿ. ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ, ಪೆಲೆಟ್ ಗನ್ಗಳನ್ನು ಬಳಸಿದ್ದಾರೆ. ಸೊ ಬಳಕೆಗೆ ಆದೇಶವನ್ನು ಯಾರು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ. ಇವೆಲ್ಲವನ್ನ ಮಾಡಿದ ನಂತರ ಅಷ್ಟೇ ನಾವು ಶಿಕ್ಷಣ ವ್ಯವಸ್ಥೆ ಕುರಿತು ಚರ್ಚೆಗೆ ಸಿದ್ಧರಿದ್ದೇವೆ. ಪ್ರಧಾನಿ ಮೋದಿಯ ಸೆಲ್ಫಿ ವಿಡಿಯೋ ಏನಿದೆ ಅದಕ್ಕೆ ಖರ್ಗೆ ಕೌಂಟರ್ ಅನ್ನು ಕೊಟ್ಟಿರೋದು.